ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ನಗರದ ಕೆಇಬಿ ಆವರಣದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ರೈತ ಭಾರತ ಪಕ್ಷದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದು 3ನೇ ದಿನಕ್ಕೆ ಮುಂದುವರೆದಿದೆ. 3ನೇ ದಿನದ ಧರಣಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿ ಕೆಇಬಿ ಮುಖ್ಯ ಅಧೀಕ್ಷಕರ ಮೂಲಕ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಗೌರವಾಧ್ಯಕ್ಷ ಅನಿಲ್ ಇಕ್ಕಡೆ ಮಾತನಾಡಿ, ರಾಜ್ಯ ಸರ್ಕಾರ ಜನರಿಗೆ ವಿದ್ಯುತ್ ಸಂಪರ್ಕ ನೀಡದೆ ತನ್ನ ತುಗಲಕ್ ದರ್ಬಾರದ ಮೂಲಕ ಜನವಿರೋಧಿ ನೀತಿ ಅನುಸರಿಸುತ್ತಿದೆ. ವಿರೋಧ ಪಕ್ಷದಲ್ಲಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಜನರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ವಿಫಲವಾಗಿವೆ. ರೈತ ಭಾರತ ಪಕ್ಷವು ಹಮ್ಮಿಕೊಂಡಿರುವ ಹೋರಾಟ ಜನಪರವಾಗಿದೆ ಎಂದು ಧರಣಿ ಸ್ಥಳದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಕೆಂಗಣಾಳ, ಜಿಲ್ಲಾಧ್ಯಕ್ಷರಾದ ವಿನೋದ ಖೇಡ, ನೀಲಾಂಬಿಕಾ ಬಿರಾದಾರ, ನಿಮಿಷ್ ಎಸ್ ಆಚಾರ್ಯ, ಜಿಲಾನಿ ಪಾಷ್ಯ ಜಾಗೀರದಾರ, ಸಂಗಮೇಶ ಮೆಂಡೇಗಾರ, ಅನಸೂಯ ಸೆಳಮಕರ, ಸಿದ್ದಪ್ಪ ಬಸನಾಳ, ಅಲ್ತಾಪ ದಫೇದಾರ, ಎಂಬಿ ಜಾಗೀರದಾರ, ಲಾಯಪ್ಪ ಇಂಗಳೆ, ಪ್ರಕಾಶ ಸಬರದ, ಬಸವಕುಮಾರ ಕಾಂಬಳೆ, ಕಾಶಿನಾಥ ರುಳ್ಳಿ, ಇಸ್ಮಾಯಿಲ ಸುತಾರ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಬಂದ್ರೆ ಅವ್ರ ಕಡೆ ಅಧಿಕಾರ ಏನು ಉಳಿದಿಲ್ಲ ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ನಾವು ಹೆಸ್ಕಾಂ MD ಆಗ್ಲಿ DT ಆಗ್ಲಿ ಇವ್ರು ಬಂದಾಗ ಅದ ಸಮಸ್ಯೆ ಬಗೆಹರಿತೈತಿ, ಅಲ್ಲಿವರೆಗೆ ನಾವು ಸ್ಟ್ರೈಕ್ ಕ್ಲೋಸ್ ಮಾಡೋಲ್ಲ ಅಂತ ಹೇಳಿದೀವಿ. ಇಲ್ಲ, ಮ್ಯಾಟರ್ ಮುಗಿಸಿದಾರ ಇಲ್ಲ ಅಧಿಕಾರಿಗಳಿಗೆ. ಇನ್ನು ಅವ್ರು ಬರೋದು ವೇಟ್ ಮಾಡಕತ್ತೀವಿ ಅಷ್ಟ. ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲ, ಅವ್ರು ಹೇಳಿದ ಮ್ಯಾಗ ಗೊತ್ತಾಗೋದಲ್ರಿ ನಮ್ಗೂ. ಆ ವಿಚಾರವಾಗಿ ನಾವು ನೋಡ್ಕೊತ ಕಾಯ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವೇನು ಹೋರಾಟ ಮಾಡ್ತೀವಿ ಮತ್ತೆ ಹಂಗೆಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ನಾವು ಒಂದ್ 2 ದಿವಸ ಕಾಯ್ತೇವೆ. ಇನ್ನು ಕಿಲಿ ಹಾಕೋದು ಇದು ಹಾಕೋದು ಮಾಡ್ಬೇಕಾಗತ್ತೆ. ನಿಮ್ಗೆ ಇಲ್ಲ, ಅಧಿಕಾರಿಗಳು ಬಂದ್ ಭೇಟಿ ಹೋಗ್ಯಾರ. ಈಗ ಮನೆ ಡೈಲಿ ಒಂದೊಂದು ಸಂಘಟನೆಯವರು ಮನವಿ ಕೊಡಾಕತ್ತಾರ, ಮನವಿ ತಗೊಂಡ್ ಹೊಂಟಾರ. ಆ ಮನವಿಗಳನ್ನ ಅಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕಳ್ಸಾಕತ್ತಾರ. ನಮ್ ಮುಂದಿನ ಹೋರಾಟ ಈಗಂತೂ ಶಾಂತಿ ಇದೆ. ಈಗ ಅವ್ರು ಬಂದ ಎಲ್ಲಾ ಸಮಸ್ಯೆ ಬಗೆಹರಿಸೋ ಇದಾಗತೈತಿ. ಆಮ್ಯಾಗ ಇಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅಂಜಾಕತ್ತಾರ ಈ ವಿದ್ಯುತ್ ಸಂಪರ್ಕ ಕೊಡಾಕ. ನಾವು ಕೇಳ್ತಾ ಇರೋದು ಏನಂದ್ರೆ, ಗುಂಟಾ ಸಂಬಂಧತ್ತಲ್ಲ, ನಾವು 1200 ಸ್ಕ್ವೇರ್ ಫೀಟ್ ಸಂಬಂಧ ಏನ್ ನಿಮ್ದು ಆದೇಶ ಐತಿ ಆ ಆದೇಶದ ಪ್ರಕಾರ ಕರೆಂಟ್ ಕೊಡಿರುತ್ತೆ ನಾವ್ ಹೇಳಕತ್ತೀವಿ. ಇಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅದಕ್ಕೆ ಅಂಜಾಕತ್ತಾರ. ಅವ್ರಿಗೆ ನಮಗ ಕ್ಲಾರಿಫೈ ಇಲ್ಲ, ಇದು ಇಲ್ಲ ಅಂತ. ಆದ ಕಾರಣ ನಾವೇನೈತಿ ಕಂಪನಿಯ ಹಿರಿಯ ಅಧಿಕಾರಿಗಳು ಬಂದ ಇವ್ರಿಗೆ ಮಾರ್ಗದರ್ಶನ ಕೊಟ್ಟು ಹೋಗ್ಬೇಕಂತ ನಾವ್ ಹೇಳಕತ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಇವತ್ತು ಒಂದು ಬಿಜಾಪುರ ನಗರದಲ್ಲಿ ಒಂದು ಎಣ್ಣೆ ಪ್ಲಾಟ್ 50 ರಿಂದ 60 ಲಕ್ಷ ಒಂದು ಬಡವ ಹಣ ಕೊಟ್ಟು ಒಂದು ಎಣ್ಣೆ ಪ್ಲಾಟ್ ತಗೋಕ್ ಸಾಧ್ಯತೆ ಇರ್ತದ? ಇಲ್ಲ, ಅದು ಸಾಧ್ಯ ಇಲ್ಲ ಬಿಡ್ರಿ. ಅದಕ್ಕ ನಿಮ್ಗೆ ಹೇಳ್ಬೇಕಂದ್ರ ಈಗ ಏನೈತಪ್ಪ ಅಂದ್ರ, ಗುಂಟಾದಾಗ್ಲಿ ಗುಂಟಾ ಮನಿ ಅಂತ ಗುಂಟಾ ಅಂತ ಅದ ಟ್ರೀಟ್ ಆಗೋದಿಲ್ಲ. ಈಗ ನಿಮ್ಗೆ ಹೇಳ್ಬೇಕಂದ್ರ ಆ ಬಡಾವಣೆಗಳಿಗೆ ಹೆಂಗಾಗ್ಯಾವಪ್ಪ ಅಂತಂದ್ರೆ, ಎಣ್ಣೆ ಆದ ಬಡಾವಣೆಗಳಿಗಿಂತ ಜಾಸ್ತಿ ಇಂಪ್ರೂವ್ಮೆಂಟ್ ಆದಂತ ಬಡಾವಣೆ ಯಾವ್ದೋ ಇದ್ರೆ ಅದು ಗುಂಟಾ ಬಡಾವಣೆ ಅಂತ ಹೇಳ್ತೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಆ ಗುಂಟಾ ಬಡಾವಣೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡ್ಬೇಕು, ರೈಮ್ ನಗರ ನೋಡ್ಬೇಕು. ನೀವು ಹೇಳ್ಬೇಕಂದ್ರೆ ಅವು ಎಣ್ಣೆ ಪ್ಲಾಟ್ಗಳು ಏನು ಅದ್ರ ಮುಂದೆ ಅಲ್ಲ ಆ ಪರಿ ಡೆವಲಪ್ ಆಗಿದ್ದದ. ಮತ್ ಅಂತವ್ರಿಗೆ ನೀವು ಕರೆಂಟ್ ಕೊಡೋಲ್ಲ ಅಂದ್ರೆ ಹೆಂಗ್ ಮಾಡೋದು? ಏನಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಮೊದಲ, ಈಗ ಕ್ಲಿಯರ್ ಮಾಡಿದಾರೆ. 1200 ಸ್ಕ್ವೇರ್ ಫೀಟ್ ಅಂತ ಒಂದು ಆದೇಶ ಆಗಿದೆ. ಈಗ 12 ಈಗ 30-40 ಮ್ಯಾಗಿನ್ ಸೈಟ್ ಏನೈತಿ ಅವ್ರ BDA ಅಪ್ರೂವಲ್ ಕೇಳ್ತಾರೆ. ಬಟ್ ಇವರು ಕನ್ಫ್ಯೂಸ್ ಮಾಡ್ಕೊಂಡಾರ. ಈಗ ಸರ್ಕಾರ ಒಂದು ಸುತ್ತಲೇ ಹೊರಡಿಸಿದೆ, 1200 ಸ್ಕ್ವೇರ್ ಫೀಟ್ ಇದ್ದವ್ರಿಗೆ ಏನೇನ್ ಕೊಡ್ಬೇಕು ಹೆಂಗ್ ಕೊಡ್ಬೇಕಂತ ಮಾಡಿದ್ದಾರೆ. ಅದನ್ನ ಇವರು ಅಡಾಪ್ಟ್ ಮಾಡಾಕ ಹಿಂದೆ ಹಾಕಕತ್ತಾರ ಅಧಿಕಾರಿಗಳು. ಮಲ್ಲಿಕಾರ್ಜುನ ಕೆಂಗನಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಇವತ್ತು ಒಂದು ರೈತ ಭಾರತ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಾರ, ಹಾಗಾಗಿ ಒಂದು ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ 1200 ಸ್ಕ್ವೇರ್ ಫೀಟ್ಗೆ ಕೊಡ್ಬೇಕಂತ ಐತಿ. 1200 ಸ್ಕ್ವೇರ್ ಫೀಟ್ ಸರ್ 400 300 ಬಡವರು 12 ಮೀಟರ್ ಕೊಡಬಾರ್ದ? ಇಲ್ಲ, 1200 ವರೆಗೂ ಕೊಡ್ಬೇಕಂತೇಳಿ ಈಗಾಗಲೇ ಸರ್ಕಾರ ಆದೇಶದ ತಮ್ಮ ಆದೇಶ ಒಳಗೆ ಅದು ತಿಳಿಸಿದ್ದು. ಇಲಾಖೆಗೆ ಎಲ್ಲ ತಲುಪಿದಂತ ಆದೇಶನೂ ತಲುಪಿದೆ, ಎಲ್ಲ ಅದ. ಅದನ್ನ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ. ಅದಕ್ಕ ಈ ಹೋರಾಟ ನಡೆದಿದ್ದು. ಇವತ್ತೇನಂದ್ರೆ 1200 ತನ ಸ್ಕ್ವೇರ್ ಫೀಟ್ ತನ ಇರುವಂತ ಎಲ್ಲ ಯಾವುದೇ ಜಾಗ ಇದ್ರು ಅದಕ್ಕ ಕಲೆಕ್ಷನ್ಗಳು ಮೀಟರ್ ಕೊಡ್ಬೇಕಂತೇಳಿ ಆದೇಶ ಅದ. ಅದನ್ನ ಜಾರಿ ತಗೊಂಬರಿ ಅಂತೇಳಿ ನಾವು ಈ ಹೋರಾಟವನ್ನು ಮಾಡಕತ್ತೀವಿ. ಸರ್ಕಾರ ಉಪಯೋಗ ಮಾಡ್ಕೋದಲ್ಲ, ಸರ್ಕಾರದ ಫೋಕಸ್ ಖಾಲಿ ಆಗಿದೆ ಸಿದ್ದರಾಮಯ್ಯ ಅವರು ಸಾರಿ ಹೇಳ್ತಾರೆ.
ಅದನ್ನ ಉಪಯೋಗ ಮಾಡ್ಕೋಬಹುದಾಗಿತ್ತಲ್ಲ. ಇಲ್ಲ ಈಗ ನಾವು ಅದನ್ನೇ ಹೇಳ್ತಾ ಇದೀವಿ. ಈಗ ಗುಂಟಾದವ್ರಿಗೆ ಎಲ್ಲರಿಗೂ ಕೊಟ್ರಪ್ಪ ಅಂದ್ರೆ ಸರ್ಕಾರಕ್ಕೂ ಹಣದ ಹೊರೆ ಕಮ್ಮಿ ಆಗ್ತದೆ, ಮತ್ತ ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೇದಾಗ್ತದ ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ನಂಬ್ಕೊಂಡಿದೀವಿ. ಕಳೆದ ಒಂದು 15-20 ವರ್ಷದಿಂದ ಆಯ್ತು ಕುಂಟಾ ಪ್ಲಾಟ್ಗಳು ಖರೀದಿಸಕ್ಕೆ ಬಂದ್ ಮಾಡ್ಯಾರ, ಉತ್ತಾರಿಸಕ್ಕೆ ಬಂದ್ ಮಾಡ್ಯಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಈಗಾಗಲೇ ಈಗ ಅಕ್ರಮ ಸಕ್ರಮ ಮಾಡೋ ಸಲಂತ ಅದನ್ನು ಒಂದು ಹೋರಾಟಗಳನ್ನ ನಾವು ಹಾಕೋಬೇಕಂತೇಳಿ ವಿಚಾರಗಳನ್ನು ನಮ್ಮ ಸಂಘಟನೆ ಮಾಡಿದೆ. ಸರಿ, ಹಾಗಾದ್ರೆ ಮುಂದಿನ ಹೋರಾಟಗಳು ಯಾವ ರೀತಿ ಇರ್ತದೆ ಸರ್? ಈಗ ಶಾಂತ ರೀತಿ ಇನ್ನೂ 2 ದಿನ ನಾವು ಅಧಿಕಾರಿಗಳಿಗೆ ಈಗಾಗಲೇ ಮನವಿಗಳನ್ನು ಸಲ್ಲಿಸಲಾಗಿದೆ. 2 ದಿನ ಇನ್ನು ನಾವು ಇದೇ ರೀತಿ ಶಾಂತ ರೀತಿ ಹೋರಾಟವನ್ನು ಮಾಡ್ತೀವಿ. ಮುಂದಿನ ರೂಪುರೇಷೆಗಳನ್ನು 2 ದಿನದ ಬಳಿಕ ನಾವು ತಿಳಿಸ್ತೀವಿ. ತಮ್ಮ ಹೆಸರು? ವಿನೋದ್ ಖೇಡ್, ಜಿಲ್ಲಾಧ್ಯಕ್ಷ. ಮೇಡಮ್, ಈ ಸರ್ಕಾರ ವಿದ್ಯುತ್ ಅನ್ನು ಕೊಡ್ತಾ ಇಲ್ಲ ಅಂತ ನೀವು ಜಿಲ್ಲಾಧ್ಯಕ್ಷರಾಗಿ ಏನ್ ಹೇಳ್ತೀರಿ? ಏನಿಲ್ಲ ಸರ್, ಈಗ ಬಡ ಜನರಿಗೆ ಗುಂಟಾ ಪ್ಲಾಟ್ ತೊಗೊಂಡ್ರು ಅವ್ರಿಗೆ ಮೆಟರ್ ಕೊಡ್ತಾ ಇಲ್ಲ ಅಂದ್ರ ಸರ್ಕಾರ, ಮತ್ತೆ ಈಗ ನಾವು ಹೋರಾಟ ಮಾಡ್ಬೇಕಾದ ಅನಿವಾರ್ಯ ಪರಿಸ್ಥಿತಿಯಾಗ ಬಂದದ. ಆದೇಶ ಇದ್ರು ಸತಾಗಿ ಇಲ್ಲಿ ಕೆಬಿದವ್ರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ, ಹೆದರ್ತಾ ಇದಾರಂತ. ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ರು. ಅದ್ರ ಸಲುವಾಗಿ ಮುಂದಿನ ಹೆಚ್ಚಿನ ಹೋರಾಟ ಸಲುವಾಗಿ ನಾವು ಎಲ್ಲಾ ಹೆಚ್ಚಿನ ಮಹಿಳೆಯರು ಕೂಡ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ಇದಕ್ಕೆ ಹೋರಾಟಕ್ಕೆ. ನೀಲಾಂಬಿಕಾ ಬಿರಾದಾರ್.